ಸೊ ಸ್ನೇಹಿತರೆ ಫುಲ್ ಬಿಲ್ಲೆಲ್ಲ ಆಗಿದ್ದಾಯಿತು. ಸೊ ಇಲ್ಲಿಂದ ಹೊರಡೋದೇನೆ. ಇದು ಇನ್ಸ್ಟಾ 360. ಸೊ ಸ್ನೇಹಿತರೆ ಇವಾಗ ತೊಗೊಂಡಿದ್ದಾಯ್ತು. ಇದು ಇನ್ಸ್ಟಾ 360 ಇದು ಕಾಂಬೋ ಪ್ಯಾಕ್ ಬರುತ್ತೆ. ಸೊ ನಿಮಗೆ ಇಲ್ಲಿ ಬರುತ್ತೆ ನೋಡಿ, ಇದೆಲ್ಲ ಇರುತ್ತೆ ಇದರೊಳಗಡೆ. ಮೌಂಟ್ ಮಾಡ್ಕೊಳ್ಳೋದು ಗಾಡಿಗೆ, ಫ್ರಂಟು ಬ್ಯಾಕು ಹೆಲ್ಮೆಟ್ಗೆ ಎಲ್ಲ ಫುಲ್ ಕಾಂಬೋನೇ ತೊಗೊಂಡ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟು ಸೊ ಅದ್ರ ಜೊತೆಗೆ ಮಾಮೂಲಿ DJ ಮೈಕು ಅದ್ರ ಜೊತೆಲಿ. ಸೊ ಮತ್ತು ಇದು ಸೆಲ್ಫಿ ಸ್ಟಿಕ್ಕು ಇಷ್ಟು ತೊಗೊಂಡಿದ್ದೀನಿ. ಅನ್ಬಾಕ್ಸಿಂಗ್ ವಿಡಿಯೋ ನೆಕ್ಸ್ಟ್ ಮಾಡ್ತೀನಿ. ಆದರೆ ಪೇಮೆಂಟ್ ಎಲ್ಲ ಆಯಿತು. ನಿಮಗೆ ವೆರಿ ಈಸಿ. ಅಡ್ರೆಸ್ಸು ಹಾಕಿರ್ತೀನಿ ನಾನು, ಗಾಂಧಿನಗರಲ್ಲಿರೋದು ಇದು. ಸೊ MP ಫೋಟೋ ಗೈಡ್ ಅಂತ. ಒಳಗಡೆ ಹೋಗೋಣ ಬನ್ನಿ. ಎಷ್ಟು ರೀಸನಬಲ್ ರೇಟ್ಗೆ ಹಾಕ್ಕೊಡ್ತಾರೆ ಅಂದರೆ ಯಾವಾಗಲೂ ಜನ ಇದ್ದೇ ಇರ್ತಾರೆ ನಿಮಗಿಲ್ಲಿ. ಸೊ ನಾನಂತೂ ಫುಲ್ ಪರ್ಚೇಸ್ ಮಾಡಿದ್ದಾಯಿತು. ಸೊ ನೋಡಿ, ಸೊ ಈ ಥರ ಇದೆ ಒಳಗಡೆ ಎಲ್ಲ. ನೀವು ಎಲ್ಲ ಬಂದು ಆರಾಮಾಗಿ ತೊಗೋಬೋದು. ಇಲ್ಲಿ ತುಂಬ ಕ್ರೌಡ್ ಇರ್ತಾರೆ. ಮತ್ತು ಡಿಸ್ಕೌಂಟ್ಸ್ ನಿಮಗೆ ಬೇರೆ ಎಲ್ಲೂ ಸಿಗೋಲ್ಲ. ನೀವು ಅಮೆಝಾನಲ್ಲಿ ಹುಡುಕಿದ್ರೂ ಇದನ್ನು ಏನೋ ಡಿಸ್ಕೌಂಟ್ ನಿಮ್ಗೆ ಎಲ್ಲೂ ಸಿಗೋಲ್ಲ. ನಾನು ಸುಮಾರು ನೋಡಿದ್ದೀನಿ. ಸೊ ನಾನಂತೂ ರೆಗ್ಯುಲರ್ ಕಸ್ಟಮರ್ಸ್ ನೋಡಿ ಇಷ್ಟು ತೊಗೊಂಡಿದ್ದಾಗೋಯ್ತು. ನಾನು ಬಿಲ್ ಮಾಡಿಸಿದೆ ಆಗೋಗಿದೆ. ಸೊ ನೀವು ಬಂದು ವಿಸಿಟ್ ಮಾಡಿ. ಏನೇ ನಿಮಗೆ ಮೋಟೋ ಬ್ಲಾಗಿಂಗ್ ಆಗಿರಲಿ, ನಿಮಗೆ ಏನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕಂತಂದರೆ ಎವ್ರಿಥಿಂಗ್ ಎಸೆಸರೀಸ್ ಎಲ್ಲ ಫುಲ್ ಇಲ್ಲೇ ಸಿಗುತ್ತೆ. ಸೊ ಆನ್ಲೈನಲ್ಲಿ ಹೋಗ್ಬಿಟ್ಟು ಡೂಪ್ ತೊಗೊಂಡು ನೀವು ಯೂಸ್ ಮಾಡೋದಕ್ಕಿಂತ ಇದು ಒರಿಜಿನಲ್ಲಾಗಿ ಸೂಪರಾಗಿರುತ್ತೆ. ಬಂದು ವಿಸಿಟ್ ಮಾಡಿ. ಸೊ ಇವರೇನೆ ಇಲ್ಲಿ ಬಂದು ಫ್ರೆಂಡ್ಲಿ ಆಗಿರ್ತಾರೆ. ನಿಮ್ಗೆ ಯಾವ್ದು ಬೇಕು ಏನು ಅಷ್ಟು ಕನ್ಫ್ಯೂಸಿಂಗ್ ಇಲ್ದಲೇ ಆರಾಮಾಗಿ ಕ್ಲಿಯರ್ ಕಟ್ಟಾಗಿ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಮಾಡಿಕೊಡ್ತಾರೆ. ಗುಟ್ಟುಗೋ ಎಲ್ಲ ಅದು ತೊಗೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಹೊರಟಿದ್ದೆ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಎಲ್ಲ ತೊಗೊಂಡಿದ್ದಾಯಿತು ಸ್ನೇಹಿತರೆ. ಇಲ್ಲಿಂದ ಓಡೋದಷ್ಟೇ. ಸೊ ಮುಗೀತು. ಸೊ ಟೋಟಲ್ ಬಂದ್ಬಿಟ್ಟು ನಿಮಗೆ 87,000 ಆಯಿತು. ಸೊ ಕಾರ್ಡಲ್ಲಿ ಸ್ವ್ಯಾಪ್ ಮಾಡಿ 86,700 ಆಯಿತು. ಜೈ ಆಂಜನೇಯ. ಸೊ ನನಗೀಗ ಪ್ಲ್ಯಾನ್ಸ್ ಇರೋದು ಮೋಟೋ ಬ್ಲಾಗಿಂಗ್. ಇವಾಗ ಒಳ್ಳೊಳ್ಳೆ ಪ್ಲೇಸಸ್ಗೆ ಹೋಗಿ ಕ್ಯಾಪ್ಚರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಗೊತ್ತಿಲ್ಲ. ನಿಮ್ಮ ಪ್ರೋತ್ಸಾಹ ಎಲ್ಲರದು ಮೇಲೆ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ಸೊ ನನ್ನ ಗಾಡಿ ಎಲ್ಲೇ ಕಾಣಿಸ್ತಿದೆ. ಹೋದ ಸತಿ ನೋಡಿದ್ರೆ ಕ್ರಿಯೇಟರ್ ಎಡಿಷನ್ ತೊಗೊಂಡಲ್ಲ GoPro 11, ಅದು 64,000 ಆಗಿತ್ತು. ಸೊ ಇದು 87 ಅನ್ನಿ. 87 ಪ್ಲಸ್ 64 ಎಷ್ಟಾಯ್ತು ಅಲ್ಲಿಗೆ? 87 ಪ್ಲಸ್ 64 1.5 ಲಕ್ಷ ಖರ್ಚಾಗಿದೆ ನೋಡಿ ಸ್ನೇಹಿತರೆ. ಮತ್ತು ಆಕ್ಸೆಸರೀಸ್ಗೆ ಮತ್ತು ಬ್ಯಾಟ್ರಿ ಅದು ಇದು ಎಲ್ಲ ಸೇರಿ ಒಂದು 30,000 ಆಗೈತೆ. 20-30,000 ಹತ್ತತ್ರ ನೋಡಿ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. 1,81,000 ಖರ್ಚಾಗಿ ಹೋಗಿದೆ. ಫಿನಿಶು ಏನು ಹೇಳಿ, ಖರ್ಚಾಗಿ ಹೋಗಿದೆ. ಏನು ಮಾಡೋಕ್ಕಾಗಲ್ಲ. ಪ್ಯಾಷನ್ನು ಖರ್ಚು ಆಗಿದೆ, ಖರ್ಚಾಗ್ತಾಯಿದೆ ಅನ್ನೋದಕ್ಕಿಂತ ನಿಮ್ಗೇನೋ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಅದು ಖುಷಿ ನಿಮ್ಗೇನಾದರೂ ಸಿಕ್ತು ಅಂದರೆ ಅದನ್ನು ನೀವು ಬಿಡಬೇಡಿ. ಅದರಲ್ಲಿ ಎಷ್ಟು ಖರ್ಚಾಗುತ್ತೋ, ಅದರಲ್ಲಿ ಎಷ್ಟು ಬರುತ್ತೋ ಬರೋಲ್ಲೋ ಬೇಡ. ನಿಮ್ಗೆ ಪ್ಯಾಷನ್ ಇತ್ತು, ಅದರಲ್ಲೇನೋ ನಿಮಗೆ ಖುಷಿ ಕೊಡ್ತು, ಚೆನ್ನಾಗಿ ಇಷ್ಟ ಆಗ್ತಿದೆ ಅಂದರೆ ಬಿಡೋಕ್ಕೆ ಮಾತ್ರ ಹೋಗ್ಬೇಡ್ರಿ. ಸೊ ಜೈ ಆಂಜನೇಯ. ಹೊರಡೋಣ ಇಲ್ಲಿಂದ. ಸೊ ಸೀದಾ ಇಲ್ಲಿಂದ ಫ್ರೀ ಲೆಫ್ಟು. ತಿಂಡಿ ಗಿಂಡಿ ಏನಾದರೂ ತಿನ್ಕೊಂಡು ಹೊಟ್ಟೆ ಹಸ್ಬಿಟ್ಟಿದೆ. 4:45 ಊಟ ಮಾಡಿಲ್ಲ. ಇವಾಗ ಊಟ ಸೇರಲ್ಲ. ಏನಾದರೂ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಸೀದಾ ಜೈ ಆಂಜನೇಯ ಅಂತ ತುಮಕೂರು ಕಡೆ ಹೋಗಬೇಕು. ಮೊದಲೆಲ್ಲ ತುಂಬ ಬರ್ತಿದ್ದೆ. ಚಿಕ್ಕಪೇಟೆ ಕಡೆ ತುಂಬ ಬರ್ತಿದ್ದೆ ಆವಾಗ ನಮ್ಮ ಮಾಮನ ಜೊತೆ. ಸೊ ಅವರು ಪೇಮೆಂಟ್ ಕೊಡೋಕ್ಕೆ ಬರೋರು ಯಾವಾಗಲೂ ಚಿಕ್ಕಪೇಟೆಗೆ ಬಂದು ಇಡ್ತಿದ್ದೆ. ಆ ಕಡೆ ಎಲ್ಲ ತುಂಬ ಫೆಮಿಲಿಯರ್. ಒಂದು ಸತಿ ನೆಕ್ಸ್ಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸಂಡೆ ಬಜಾರ್ ಅಂತ ಹೇಳ್ತಾರೆ, ಅದು ಹೆಂಗಿರುತ್ತೆ ಗೊತ್ತಿಲ್ಲ. ಕದ್ದಿರ ಮಾಲೆಲ್ಲ ತೊಗೊಂಬಂದು ಇಕ್ಬಿಟ್ಟು ಮಾರ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದು ಇದುವರೆಗೂ ನಾನು ನೋಡಿಲ್ಲ. ಸೊ ಒಂದು ದಿವಸ ಬರೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಬರಬೇಕು. ಫೈನಲಿ ಅಂದ್ಕೊಂಡಿದ್ದು ತೊಗೊಂಡಿದ್ದಾಯಿತು. ನಾನದು ಕಾಂಬೋ ಪ್ಯಾಕ್ ತೊಗೊತಿರ್ಲಿಲ್ಲ. ಇನ್ಸ್ಟಾ 360 ಬರೀ ಅದು ತೊಗೊತಿದ್ದೆ. ಅದೇ 53,000 ಆಗೋಯ್ತು. ಅದರಲ್ಲಿ ಬೈಕ್ ಮೌಂಟ್ಸ್ ಇರುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನು ಇರೋಲ್ಲ. ಬಟ್ ಕಾಂಬೋದಲ್ಲಿ ತೊಗೊಂಡ್ರೆ ಒಂದು ಚೆನ್ನಾಗಿರುತ್ತೆ ಅನ್ನೋದು ನನಗೆ ಮೊದಲಿಂದನೂ. ಸೊ ನಾನು ಏನೇ ಹೋದ್ರೂ ಒಂದು ಕಾಂಬೋ ಇದೆ ಅಂದಿದ ತಕ್ಷಣ ಫೈನ್ ಅದೇ ತೊಗೊಂಬಿಡೋಣ. ಇನ್ನೇನು ಒಂದು 20,000 ಜಾಸ್ತಿ ಆಯಿತು. ಸೊ ತೊಗೊತೀವಿ. ಕಾಂಬೋ ಇರೋದೇ ತೊಗೊಳೋಣ ಅಂತ ನನ್ನ ಕಾನ್ಸೆಪ್ಟು. ಅಷ್ಟಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಸ್ನೇಹಿತರೆ. 87,000 ನಾನೆಲ್ಲ ಒಂದು
70 ಏನೋ ಆಗುತ್ತೆ, 60 ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ 87, ಹತ್ತತ್ರ 90,000 ಅನ್ರಿ. ನೈಸ್. ಸೊ ಅದರಲ್ಲಿ ವೀಡಿಯೋ ಮಾಡೋದೇ ಇರೋದು ಹೆಂಗೆ ಬರುತ್ತೆ, ಯಾವ ಪ್ಲೇಸ್ಗೆ ಹೋಗೋದು ಅಂತ ಇವಾಗ ಸ್ಕೆಚ್ ಹಾಕಬೇಕು. ಸೊ ಬನ್ನಿ ಸ್ನೇಹಿತರೆ, ಇನ್ನೇನು ಹೊರಡೋಣ. ಹಿಂಗೆ ರಾಜಾಜಿನಗರ ಒಂದು ಬೀಟ್ ಹಾಕ್ಕೊಂಡು ಮಾತಾಡ್ಕೊಂಡು, ಮೊದಲು ರಾಜಾಜಿನಗರ ಈ ಕಡೆ ಎಲ್ಲ ಹೆವಿ ಬರ್ತಿದ್ನಪ್ಪ. ಗಾಡಿ ತಗೋ ಓಡಾಡು ಬಾ, ಯಾವಾಗಲೂ ಬರ್ತಿದ್ದೆ. ಇದು ರೇಸ್ ಕೋರ್ಸ್ ರೋಡು. ಸ್ಟ್ರೈಟ್ ಹೋಗಿ ನಾನು ಇವಾಗ ರೈಟ್ ಸೈಡೇ ತಗೋಬೇಕು. ಸೊ ರೈಟ್ ಸೈಡ್ ಹೋಯ್ತು ಅಂದರೆ ಮಲ್ಲೇಶ್ವರಮಿಂದ ಅಲ್ಲಿ ಆ ಕಡೆ ಲೆಫ್ಟು ನವರಂಗು, ರಾಜಾಜಿನಗರ, ಓರೈನ್ ಮಾಲು, ಯಶವಂತಪುರ, ತುಮಕೂರು. ಇಲ್ಲಿ ನೋಡಿದ್ರೆ ನನಗೆ VRL ಏನು ನೆನಪು ಬರುತ್ತೆ ಅಂದರೆ, ಇಲ್ಲಿ ಶೂಟಿಂಗ್ ನಡೆದಿತ್ತು ರಾಮ್ಲೀಲಾದಲ್ಲಿ. ನಾನು ಆ್ಯಕ್ಟ್ ಮಾಡಿದ್ದೀನಲ್ಲ ಮೂವಿಲಿ. ಸೊ ನಮ್ಮದೊಂದು ಶೂಟಿಂಗ್ ಇಲ್ಲಿ ನಡೆದಿದೆ ಈ ಪ್ಲೇಸ್. ಇಲ್ಲಿ ಬಂದಾಗೆಲ್ಲ ನನಗೆ ನೆನಪಾಗ್ತಿರ್ತದೆ ಈ ಶೂಟಿಂಗ್ ಪ್ಲೇಸ್ ಅಂತ. ನಮ್ಮ ಚಿರಂಜೀವಿ ಸರ್ಜಾ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿದ್ದು. ತುಂಬ ನೈಸ್ ಪರ್ಸನ್ ಅವರು. ಮಿಸ್ ಮಾಡ್ಕೊತೀವಿ ಅವ್ರದ್ದು ಫಿಲಮ್ಸ್ ಎಲ್ಲಾದರೂ ಹಾಕಿದಾಗ. ಇಲ್ಲೇ ಬರೆದ್ಬಿಟ್ಟಿರುತ್ತೆ ಅನಿಸುತ್ತೆ, ನಾವು ಇಲ್ಲೇ ಹೋಗಬೇಕು, ಇಲ್ಲೇ ತಿನ್ನಬೇಕು, ಹಿಂಗೆ ಇರಬೇಕು ಅಂತ. ಸುಮಾರು ಸತಿ ನಾನು ಅಂದ್ಕೊತೀನಿ, ಓ ಬ್ರದರ್ ಇವಾಗ ಹೋಗಿದ ತಕ್ಷಣವೇ ಸೀದಾ ಗಾಡೀಲಿ ಹೋಗ್ಬಿಡೋಣ ಅಂತ ಅಂದ್ಕೊತೀವಿ. ಅಲ್ಲಿ ನೆಕ್ಸ್ಟ್ ನಾವು ಗಾಡೀಲೇ ಹೋಗಿರಲ್ಲ, ಏನು ಹೇಳಿ, ಪ್ಲ್ಯಾನೇ ಚೇಂಜ್ ಆಗಿಬಿಟ್ಟಿರುತ್ತೆ. ಗಾಡೀಲಿ ಹೋಗೋಕ್ಕಾಗಿರಲ್ಲ, ಬಸ್ಸಲ್ಲಿ ಹೋಗಿರ್ತೀವಿ, ಏನೇನೋ ಆಗುತ್ತೆ. ಲೈಫ್ ಒಂಥರ ನಿಮಗೆ ನಾವು ಅಂದ್ಕೊಂಡಿರೋ ಥರ ಇರಲ್ಲ, ಏನೋ ಒಂದು ಬೇರೆ ಥರ ಮ್ಯಾಜಿಕ್ ಮಾಡ್ತಾನೆ ಇರುತ್ತೆ. ಅದೇ ಲೈಫು. ಸೊ ಸುಮಾರು ತಿಂಗಳಿಂದ ಇನ್ಸ್ಟಾ 360 ತೊಗೋಬೇಕು, ಅದು ನೋಡಿದಾಗೆಲ್ಲ ತೊಗೋಬೇಕಂತ ಅಂದ್ಕೊತಿದ್ದೆ. ಸೊ 2000 ಸಬ್ಸ್ಕ್ರೈಬರ್ ಆದಮೇಲೆ ತೊಗೊಳೋಣ. ನೆಕ್ಸ್ಟ್ ಲೆವೆಲಲ್ಲಿ ಬೇರೆ ಥರ ಒಂದು ವೀಡಿಯೋಸ್ ಮಾಡಿದ್ರೆ ನನಗೆ ಖುಷಿ ಇರುತ್ತೆ, ಮತ್ತು ನಿಮಗೆಲ್ಲರಿಗೂ ಖುಷಿ ಆಗುತ್ತೆ. ಸಬ್ಸ್ಕ್ರೈಬರ್ಸು ಅಂದರೆ ನಿಮಗೆಲ್ಲ ಖುಷಿ ಆಗುತ್ತೆ, ವ್ಯೂವರ್ಸ್ಗೆ ಅಂತ ಅಂದ್ಕೊತಿದ್ದೆ. ಫೈನಲಿ ತೊಗೊಂಡಿದ್ದಾಯಿತು. ಕೆಲವೊಂಥರ ಇದರಲ್ಲಿ ಏನೈತೆ, ಲೈಫ್ ಇಲ್ಲ, ಏನು ಯೂಟ್ಯೂಬು, ಏನು ವೀಡಿಯೋ ಅಂತ ಸುಮ್ಮನೆ ವೇಸ್ಟು. ಈ ಟಿಕ್ಟಾಕ್ ಆಯ್ತಲ್ಲ, ಆ ಥರ ಆಗಿಬಿಟ್ರೆ ಏನು ಮಾಡ್ತೀರಾ, ಒಂದೇ ಸತಿ ಎಲ್ಲ ರಾತ್ರಿ ಎಲ್ಲ ನೆಗೆದ್ಬಿಟ್ಟು ನೆಳ್ಳಿಕಾಯಿ ಆಗೋಗುತ್ತೆ ಅಂತ. ಸೊ ಪ್ಯಾಷನ್ ಅಷ್ಟೇ. ನಿಮ್ಗೇನೋ ಒಂದ್ರಲ್ಲಿ ಖುಷಿ ಕೊಡ್ತಿದೆ ಅಂದರೆ ಮಾಡಿ ಅಲ್ವಾ. ಸೊ ನನಗೆ ಇದರಲ್ಲೇನೋ ಒಂಥರ ಫೈನ್ ಖುಷಿ. ವೀಡಿಯೋಸ್ ಎಡಿಟ್ ಮಾಡೋದು, ಜಾಗಗಳಿಗೆ ಹೋಗೋದು, ಹೊಸ ವ್ಯಕ್ತಿಗಳನ್ನ ಎಲ್ಲ ಮಾತಾಡಿಸ್ಕೊಂಡು ಪ್ಲೇಸಸ್ಸು. ಸುಮ್ಮನೆ ಹೋಗಿ ಬಂದಿರ್ತೀವಿ. ಸೊ ವೀಡಿಯೋ ಮಾಡಿದ್ರೆ ನಮಗೆ ಈಗ ಒಂದು ಟ್ರಿಪ್ಗೆ ಹೋಗಿ ಬಂದಮೇಲೂ ನಿಮಗೆ ಆ ವಿಡಿಯೋ ನೋಡಿದ್ರೆ ವಾವ್ ಇಷ್ಟು ಚೆನ್ನಾಗಿತ್ತು ಅವತ್ತು ಟ್ರಿಪ್ ಅನಿಸುತ್ತೆ. ನಾವು ಮರ್ತ್ಬಿಟ್ಟಿರ್ತೀವಿ ಅಷ್ಟೇ, ಹೋಗಿ ಬಂದಿದ್ವಿ ಆ ಜಾಗಕ್ಕೆ ಅನ್ನೋದಿರುತ್ತೆ. ಅದೇ ನಾವು ವೀಡಿಯೋಸ್ ತಿರ್ಗಾ ಒಂದು 2 ತಿಂಗಳಾದಮೇಲೆ ಅದೇ ವೀಡಿಯೋ ನೋಡಿದ್ರೆ ಖುಷಿ ಅನಿಸುತ್ತೆ. ನನಗೆ ಯಾವ ಥರ ಖುಷಿ ಅಂತ ಅನಿಸ್ತು ಅಂದರೆ, ಮೊನ್ನೆ ಎಲಿಫೆಂಟ್ ವೀಡಿಯೋ ನೋಡಿದೆ. ಅದೇ ಧರ್ಮಸ್ಥಳದಲ್ಲಿ ಎಲಿಫೆಂಟ್ ಇದೆಯಲ್ಲ ಶಿವಾನಿ, ಅದ್ರದ್ದು ವೀಡಿಯೋ ಮಾಡಿ ಹಾಕಿದ್ದೆ. ಸುಮ್ಮನೆ ಮೊನ್ನೆ ಬೇಜಾರಾಗ್ತಿತ್ತು, ಸುಮ್ಮನೆ ಅದನ್ನು ಆನ್ ಮಾಡ್ಕೊಂಡು ಕೂತ್ಕೊಂಡು ನೋಡ್ತಾ ಇದ್ದೆ. ನನಗೆ ವಾವ್ ಅನಿಸ್ತು. ಅದ್ರ ತುಂಟಾಟ ಎಲ್ಲ ಆ ಕ್ಷಣದಲ್ಲಿ ನೋಡಿರ್ತೀವಿ, ಖುಷಿ ಪಟ್ಟಿರ್ತೀವಿ, ಮರ್ತೋಗಿರುತ್ತೆ ಅಲ್ವಾ. ಅದೇ ವೀಡಿಯೋ ನೋಡಿದ್ರೆ ತಿರ್ಗಾ ರೀಕಾಲ್ ಆಗುತ್ತೆ. ಸೊ ಸ್ವೀಟ್ ಅನ್ನಂಗೆ, ಸೂಪರ್ ಅನ್ನಂಗೆ, ಏನಂತೀರಾ. ಇವಾಗ ಏನಾರ ಬ್ರಿಗೇಡ್ ರೋಡ್ ಕಡೆ ಹೋಗ್ಬಿಟ್ರಂತೂ ಫುಲ್ಲು ನ್ಯೂ ಇಯರ್ ಝೂಮಲ್ಲಿರುತ್ತೆ. ರೋಡ್ಗಳೆಲ್ಲ ಫುಲ್ ಮಿಂಚಿಂಗ್ ಪಂಚು ಸಾಕಾಗ್ಬಿಟ್ಟಿರುತ್ತೆ. ಸೊ ಇನ್ನೇನು ಸೀದಾ ಮನೆ. ಅಲ್ಲಿಗೆ ಹೋಗೋಣ ಅಂದ್ಕೊಂಡೆ, ಯಾಕೋ ಮೂಡ ಇಲ್ಲ. ಒಬ್ಬನೇ ಹೋಗೋದಕ್ಕೆ ಯಾಕೋ ಬೇಡ ಅನಿಸ್ತು. ಚಾಲುಕ್ಯ ಹೋಟ್ಲಿಗೆ ಹೋಗೋಣ ಅಂದ್ಕೊಂಡೆ, ಬೇಡ, ಸೀದಾ ಹೋಗ್ತಾಯಿದ್ದೀನಿ. ನಿಮ್ಗಿನ್ನೇನು ನೆಕ್ಸ್ಟ್ ರೈಟ್ ಸೈಡಲ್ಲಿ ಸಿಗೋಂಥದ್ದೇ ಮಂತ್ರಿ ಸ್ಕ್ವಯರ್. ಏನು ಹೇಳ್ರಿ, ಮಂತ್ರಿ ಸ್ಕ್ವಯರ್. ತಾತವ್ರೆ ನಿಧಾನ ತಾತವ್ರೆ. ಜನ ಹೆಂಗೆ ಅಂದರೆ, ಈ ಥರ ವಯಸ್ಸಾದವರು ಹೋಗ್ತಿರ್ಬೇಕಾದ್ರೆ ಸ್ಲೋ ಮಾಡಿ ನಿಲ್ಲಿಸ್ಬಿಡ್ಬೇಕು. ಅಯ್ಯೋ, ಅವ್ರು ಬರ್ತಿದ್ರೆ ಇನ್ನೂ ಮುಂದಕ್ಕೆ ಹೋಗಿ ಒಡೆಯರಂಗೆ ಹೋಗ್ತಿರ್ತಾರೆ. ನೋಡಿ ಎಲ್ಲ ಜನ ನಿಂತ್ಬಿಟ್ಟಿದ್ದಾರೆ ಬಸ್ಸಿಗೆ ವೆಯ್ಟ್ ಮಾಡಿಕೊಂಡು. ಯಾವುದೋ ಬಿಲ್ಡಿಂಗ್ ಬೇರೆ ಜೋರಾಗಿ ಆಗ್ತಾಯಿದೆ. ಓರೈನ್ ಮಾಲಲ್ಲಿ ಅವಾಗಲೇ ನೋಡಿದ್ರಿ ಜನವೋ ಜನ. ಇಲ್ಲಿ ನೋಡಿ, ಇಲ್ಲೂ ಜನವೋ ಜನ. ಎಲ್ಲಿ ಜನ ಇರಲ್ಲ. ಕಾಡ್ ಸೈಡಲ್ಲಿ ಹೋಗ್ಬಿಟ್ರು, ಕಾಡ್ ಸೈಡಲ್ಲೂ ಫಾರೆಸ್ಟ್ ಕಡೆಯಲ್ಲೂ ಅಲ್ಲೂ ಎಲ್ಲನೂ ಜನಗಳಿರ್ತಾರೆ. ಏನೇನೋ
ಏನೇನೋ ಡೆಕೋರೇಷನ್ ಮಾಡಿರ್ತಾರೆ ಮಾಲ್ಗಳು, ಅವ್ರು ಕೇಳಬೇಕಾ? ಹಾಂ,